ಕಾಶ್ಮೀರದಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ ಆಗಿದೆಯಲ್ಲ. ಬೆಂಗಳೂರಿನ ಭರತ್ ಭೂಷಣ್ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಉಗ್ರರ ಗುಂಡಿಗೆ ಬಲಿಯಾಗಿರುವಂಥ ಭರತ್ ಭೂಷಣ್ ಅವರ ನಿಜಕ್ಕೂ ಕೂಡ ಅವರ ಮನೆಯನ್ನು ನೋಡಿದ್ರೆ ಅವರ ಮನೆಯ ಮಗನನ್ನು ಕಳೆದುಕೊಂಡಿದ್ದಾರೆ ಭರತ್ ಭೂಷಣ್. ಸೊ ಹೀಗಾಗಿ ಸಾವಿನ ಮನೆಯ ಸೂತಕ ಕಾಡ್ತಾ ಇದೆ ಅವರ ಮನೆಗೆ. ಭಾಳ ಖುಷಿಯಿಂದ ಫೋಟೋ ತೆಗೆಸ್ಕೊಂಡಿದ್ರು. ಗಂಡ, ಹೆಂಡತಿ, ಮಗು ಅತ್ಯಂತ ಸುಂದರ ಕ್ಷಣಗಳನ್ನು ಕಳೀಬೇಕು ಅಂತ ಹೇಳಿ ಗಂಡ ಹೆಂಡತಿ ಅಲ್ಲಿಗೆ ತೆರಳಿದ್ರು. ಬಟ್ ಈಗ ಹೆಂಡತಿ ಮತ್ತು ಮಗು ಮಾತ್ರ ಹಾಗೆ ಮೃತದೇಹದೊಂದಿಗೆ ಅಲ್ಲಿಂದ ವಾಪಸ್ ಬರಬೇಕಾದಂಥ ಸನ್ನಿವೇಶ ಇದೆ. ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಭರತ್ ನಿವಾಸ ಇದೆ. ಭರತ್ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಅವರ ಕುಟುಂಬಸ್ಥರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಅವರಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿದೆ. ಮಗ ಹೋಗಿದ್ದಾರೆ, ಸೊಸೆ ಹೋಗಿದ್ದಾರೆ, ಮೊಮ್ಮಗ ಹೋಗಿದ್ದಾರೆ. ಪ್ರವಾಸವನ್ನು ಮುಗಿಸ್ಕೊಂಡು ಬರ್ತಾರೆ ಎನ್ನುವ ನಿರೀಕ್ಷೆಯಲ್ಲಿದ್ದಂಥ ಅವರ ಕುಟುಂಬಸ್ಥರಿಗೆ ಇದೊಂದು ದೊಡ್ಡ ಆಘಾತ.